Hello guys, good morning. Welcome back to another vlog guys. ಪದೇ 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 ಅರೆರೆ ಮರುಳಾದೆ ನೋಡಿ. ಇವತ್ತು 28 ಮಂಗಳವಾರ. ಸೊ ಟೈಮ್ ಆಗಿದೆ 6:45 ಗೈಸ್. ಆ್ಯಂಡ್ ಬೆಳಿಗ್ಗೆ ನಾವು ಹೊರಟಿರೋದು ಮ್ಯಾಂಗ್ಳೂರಿಗೆ. ಎಂತಕ್ಕಂದರೆ ಇವತ್ತೊಂದು ಮೇಕ್ ಓವರ್ ಶೂಟ್ ಇತ್ತು ಗೈಸ್. ಸ್ಟೂಡೆಂಟಿಗೆ ಡೆಮೋ ಕ್ಲಾಸ್ ಡಸ್ಕಿ ಸ್ಕಿನ್ ಟೋನಿಗೆ. ಸೊ ಹಾಗಾಗಿ ಬರಲಿಕ್ಕೆ ಹೇಳಿದ್ದಾರೆ. ಮೇಕಪ್ ಆರ್ಟಿಸ್ಟ್ ಯಾರು ಅಂದರೆ ಮನು ಮುರಳೀಧರ್ ಅಂತೇಳಿ. ನಿಮಗೆ ಐ ಥಿಂಕ್ ಗೊತ್ತಿರ್ಬೋದು. ಅವರು ಲೈಕ್ ಮ್ಯಾಂಗ್ಳೂರಲ್ಲಿ ಮೇಲ್ ಆರ್ಟಿಸ್ಟ್ ಗೈಸ್. ನನಗೆ ಯಾರು ಗೊತ್ತಿಲ್ಲ, ಅವರೊಬ್ಬರೇ ಗೊತ್ತಿರೋದು. ಸೊ ಫೇಮಸ್ ಕೂಡ ಇದ್ದಾರೆ. ಆ್ಯಂಡ್ ಅವರ ಇವತ್ತು ಸ್ಟೂಡೆಂಟಿಗೆ ಡೆಮೋ ಕ್ಲಾಸ್ ಇದೆ. ಸೊ ಹಾಗಾಗಿ ಹೇಳಿದರು. ಆ್ಯಂಡ್ ಇವತ್ತು ಹೋಗ್ತಾ ಇದ್ದಾನೆ. ಆ್ಯಕ್ಚುಲಿ ನಿನ್ನೆಲ್ಲ ಹುಷಾರಿರಲಿಲ್ಲ, ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಗೈಸ್ ನನಗೆ. ಲಾಸ್ಟಿಗೆ ಇಂಜೆಕ್ಷನ್ ಹೋಗಿ ತೊಗೊಂಡು ಬಂದಿದ್ದು. ನಿನ್ನೆ ಹೋಗಿದ್ವಿ ನಾವು ಬೆಳ್ತಂಗಡೆ, ನಾನು ಸುಮತ್ತೆ ವಿನು ಎಲ್ಲ. ಇಂಜೆಕ್ಷನ್ ಕೊಟ್ಟಿದ್ದಾರೆ, ದೆನ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಇನ್ನೊಂದು ಇಂಜೆಕ್ಷನ್ ಇದೆ. ಸೊ ಟ್ಯಾಬ್ಲೆಟ್ ಇಟ್ಕೊಂಡಿದ್ದಾನೆ. ನೈಟ್ ತೊಗೊಂಡು ಸ್ವಲ್ಪ ಕಡಿಮೆ ಇದೆ, ಇಲ್ಲದಿದ್ದರೆ ಮಾತಾಡೋಕ್ಕಾಗ್ತಿರಲಿಲ್ಲ, ಪೇಯ್ನ್ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಏನಕ್ಕಂದರೆ ಒಂದು ಹೆಂಗೆ ಬರುತ್ತೆ ಅಂತೇಳಿ, ಲುಕ್ ಓವರ್ ಆಲ್ ಲುಕ್ ಹೆಂಗೆ ಬರುತ್ತೆ ಅಂತೇಳಿ. ಇನ್ನೊಂದು ಫಸ್ಟ್ ಟೈಮ್ ನಾನೊಂದು ಮೇಲ್ ಮೇಕಪ್ ಆರ್ಟಿಸ್ಟ್ ಹತ್ರ ಮೇಕಪ್ ಮಾಡಿಸ್ಕೊತಿರೋದು. ಸೊ ಅದು ಇನ್ನೊಂದು ಎಕ್ಸೈಟ್ಮೆಂಟ್ ಗೈಸ್. ಇವಾಗೊಂದು ಬ್ಲ್ಯಾಕ್ ಟೀ ಕುಡಿದು ಹೊರಡಬೇಕು. ಮಾವೊಂದು ಆಟೋದಲ್ಲಿ ಹೋಗ್ತಿದ್ವಿ, ಬಿಕಾಸ್ ಅಲ್ಲಿ ಅವರು 9 ಇಲ್ಲ 9:30 ಒಳಗೆ ರೀಚ್ ಆಗಬೇಕು ಅಂತ ಅಂದಿದ್ದಾರೆ. ಇಲ್ಲಿಂದ ಮಾವ ಹೋಗಬೇಕಾದ್ರೆ ಮಾವ ಒಂದು 7-7:15 ಬಿಟ್ಟರೆ ಅಲ್ಲಿ ಒಂದು ಹೋಗಬೇಕಾದ್ರೆ 9 o'clock ಎಲ್ಲ ಆಗುತ್ತೆ. ಸೊ ಹಾಗಾಗಿ ಮಾವೊಂದು ಆಟೋದಲ್ಲಿ ಹೋಗ್ತಿದ್ದೀವಿ. ಗುಂಡನ್ನ ಬರಲಿಕ್ಕೆ ಹೇಳಿದ್ದೇನೆ. ಸೊ ಗುಂಡು ಬರ್ತೇನೆ ಅಂತ ಹೇಳಿದಾಳೆ, ಇನ್ನು ನೋಡಬೇಕೆಂತ ಮಾಡ್ತಾಳೆ ಅಂತೇಳಿ. ಆ್ಯಂಡ್ ಇನ್ನೊಂದೇನು ಅಂದರೆ ಗೈಸ್, ಬ್ಲೌಸಲ್ಲಿ ಅವರೇ ಅಲ್ಲಿ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಮೆಷರ್ಮೆಂಟ್ ಇಲ್ಲದೆ ಹೆಂಗೆ ಮಾಡ್ತಾರೆ ಅದೊಂದು ಹೇಗೆ ಬಂದಿದೆ ಅದೊಂದು ಕ್ಯೂರಿಯಾಸಿಟಿ ಇದೆ ನನಗೆ. ಯಾವುದಕ್ಕೊಂದು ಬ್ಲೌಸ್ ಇಟ್ಕೊಂಡಿದ್ದೇನೆ, ದೆನ್ ಸ್ಕರ್ಟ್, ಹೀಲ್ಸ್ ಅಷ್ಟೇ. ಸೊ ಲೆಟ್ಸ್ ಗೋ. ಐ ಆಮ್ ಎಕ್ಸೈಟೆಡ್ ಗೈಸ್. ಇವಾಗೊಂದು ಬಿಸಿನೀರು ಕುಡ್ದೆ ಗೈಸ್ ಅಷ್ಟೇ. ಇವಾಗ ಹೋಗ್ತಾ ಬ್ಲ್ಯಾಕ್ ಟೀ ಕುಡಿಬೇಕು. ಒಂದು ಲಿಪ್ಸ್ಟಿಕ್ ಹಾಕಿದ್ದೇನೆ, ಇವಾಗಲೇ ಸ್ವೆಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಲಿಪ್ಸ್ಟಿಕ್ ಅಷ್ಟೇ, ಬೇರೆ ಎಂತ ಹಾಕಿಲ್ಲ. ಮಾಯಿಶ್ಚರ್ ಹಾಕಿದ್ದೇನೆ ಮುಖಕ್ಕೆ ಅಷ್ಟೇ ಗೈಸ್. ಚಲೋ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಈ ಶರ್ಟ್ ಮೊನ್ನೆ ಹೊಸ ಶರ್ಟ್, ಇವತ್ತಿವೆ ಟ್ಯಾಗ್ ಈಗ ಜಸ್ಟ್ ರಿಮೂವ್ ಮಾಡಿದ್ದು. ಆ್ಯಂಡ್ ಮ್ಯಾಕ್ಸಲ್ಲಿ ತೊಗೊಂಡಿರೋದು. ಸೊ ಇವಾಗ ಹಾಕ್ಕೊಂಡು ಅದಕ್ಕೆ ಬ್ಲ್ಯಾಕ್ ಜೀನ್ಸ್ ವೇರ್ ಮಾಡಿದ್ದೇನೆ. ಸೊ ಯೂಶ್ವಲ್ ಆಗಿ ನನ್ನ ಕಡ ಮತ್ತು ವಾಚ್, ಲೈಟಾಗಿ ಲಿಪ್ಸ್ಟಿಕ್. ಫಿಟ್ಟಿಂಗ್ ಏನು ಮಾಡಿಸಿಲ್ಲ, ಲೂಸ್ ಇದೆ. Cheio. Ei. Cheio. Cheio. Ei. Cheio. Ei! Itu ಗುಂಡು ಉಳಿದೊಂದು ನಿದ್ದೆ ಆಯಿತು ಗೈಸ್. ಆ್ಯಂಡ್ ಇವಾಗ BC ರೋಡ್ ರೀಚ್ ಆದ್ವಿ. PH ಇದ್ದ ನಮ್ಮ ಆಟೋದಲ್ಲಿ, ಆ್ಯಂಡ್ ಅವನು ಇಲ್ಲಿ ಇಳ್ದ. ಸೊ ಮಾವದೊಂದು ಫ್ರೀ ಸರ್ವಿಸ್ ಗೈಸ್ ನಮಗೆ. ಆ್ಯಂಡ್ ಹೋಗ್ಬೇಕಾದ್ರೆ ನಮ್ಮದು ಶೂಟ್ ಆಗಿ ನಮ್ಮದೆಲ್ಲ ಕೆಲಸ ಎಲ್ಲ ಮುಗಿದು ಕಾಲ್ ಮಾಡಲಿಕ್ಕೆ ಹೇಳಿದ್ದಾರೆ, ಒಟ್ಟಿಗೆ ಹೋಗುವಂತೇಳಿ. ನಮ್ಮದೊಂದು ಸರ್ಕಾರದ್ದು ಭಾಗ್ಯ, ನಮ್ಮ ಮಾವ ರಿಕ್ಷಾ ಭಾಗ್ಯ ನಮ್ಮದು. ಬೇಸಿದ್ದು ಟಾಪ್ ಚೆಂದ ಆಪತ್ಕಾಲದ ಬಂದು ನಮ್ಮ ಮಾವ. ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದ್ವಿ. ಮಾವೊಂದು ಜಾರ್ ಆ್ಯಪಲ್ಲಿ ಸೇವಿಂಗ್ಸ್ ಗೈಸ್. ಫೋನ್ಪೇಯಲ್ಲಿ ಜಾರ್ ಆ್ಯಪ್ ಇದೆಲ್ಲ, ಅದರಲ್ಲಿ ಸೇವಿಂಗ್ಸ್ ಮಾಡ್ತಿದ್ದಾರೆ. ನೀರು ದೋಸೆ ಆಲ್ ಟೈಮ್ ಫೇವ್ರೇಟ್.
ಗೈಸ್ ವಿ ಆರ್ ರೀಚ್ಡ್ 9:30 ಆಯಿತು. ಸೊ ಜಸ್ಟ್ ರೀಚ್ ಆಗ್ತದೆ. ಪ್ರಿಂಟಿಂಗ್ ಆಯಿತು ಸರ್. ಇದರ ಹಾಂ ಬರ್ತದೆ ಹ್ಯಾಪಿ ಡೆಂಟಿಸ್ಟ್ ನನ್ನ ಹೇರ್ ಉಂದ ಗೈಸ್. ಇವಾಗ ಹೇರ್ ಕ್ರಿಂಪಿಂಗ್ ಎಲ್ಲ ಮಾಡಿದ ನಂತರ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರೇ ಮೇಕಪ್ ಆರ್ಟಿಸ್ಟ್ ಮನು ಮುರಳೀಧರ್ ಅಂತ ಹೇಳಿ. ನಾನು ಅವರ ಇನ್ಸ್ಟಾಗ್ರಾಮ್ ID ಕೂಡ ಹಾಕಿರ್ತೇನೆ, ಜಸ್ಟ್ ಚೆಕ್ಔಟ್. ಆ್ಯಂಡ್ ಹೇರ್ ಸ್ಟೈಲ್ ಆದ ನಂತರ ಸಾರಿ ಡ್ರೇಪ್ ಮಾಡಿಸಿದ್ರು. ಆ್ಯಂಡ್ ಈ ಸಾರಿ ಇದಲ್ವ ಗೈಸ್ ಅವ್ರದ್ದೇ. ಆ್ಯಂಡ್ ಬ್ಲೌಸ್ ಕೂಡ ಅವರ ಡಿಸೈನರೇ ನನಗೆ ಸ್ಟಿಚ್ ಮಾಡಿರೋದು ವಿತೌಟ್ ಮೆಷರ್ಮೆಂಟ್ ಆಯಿತಾ. ವಿತೌಟ್ ಮೆಷರ್ಮೆಂಟ್ 1 ಡೇಯಲ್ಲಿ ಜಸ್ಟ್ ನಾನು ಫೋಟೋ ನೋಡಿ ಸ್ಟಿಚ್ ಮಾಡಿರೋದು ಅವರು. ಆ್ಯಂಡ್ ಫಸ್ಟ್ ಟೈಮ್ ನಾನು ಫುಲ್ ಸ್ಲೀವ್ ವೇರ್ ಮಾಡ್ತಿರೋದು. ನನಗೆ ಔಟ್ಲುಕ್ ಹೆಂಗೆ ಬರುತ್ತೆ ಅಂತೇಳಿ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಇದು ಅವ್ರದ್ದು ಪ್ರೈವೇಟ್ ಮಾಸ್ಟರ್ ಕ್ಲಾಸ್ ಗೈಸ್. ನಾನು ಅವರ ಇನ್ಸ್ಟಾಗ್ರಾಮ್ ID ಕೂಡ ಮೆನ್ಷನ್ ಮಾಡಿರ್ತೇನೆ, ಜಸ್ಟ್ ಚೆಕ್ಔಟ್. ಸಾರಿ ನನಗೆ ಸಿಂಗಲ್ ಪ್ಲೀಟಿಂಗಲ್ಲಿ ಅವರು ಪ್ಲೀಟ್ ಮಾಡಿದರು. ಆ್ಯಂಡ್ ನೋಡ್ತಾ ಹೋಗಿ ಹೆಂಗೆ ಬರುತ್ತೆ ಲುಕ್ ಅಂತೇಳಿ. ಮೇಕಪ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ಆ್ಯಂಡ್ ಅಲ್ಲಿ ಮಾತಾಡ್ತಿದ್ದೇನೆ. ಸ್ಟೈಲ್ ಆಯ್ತಾ. ಮೇಕಪ್ ಡನ್ ಗೈಸ್. ಇವಾಗ ಜ್ಯುವೆಲ್ರಿ ಹಾಕ್ತಿದ್ದಾರೆ. ಎಲ್ಲ ಜ್ಯುವೆಲ್ರಿ ಬಂದುಬಿಟ್ಟು ಶಾಂಭವಿ ಬ್ರೈಡಲ್ ಕಲೆಕ್ಷನ್ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಾನು ಅವರ ID ಕೂಡ ಇಲ್ಲಿ ಮೆನ್ಷನ್ ಮಾಡ್ತೀನಿ, ಜಸ್ಟ್ ಚೆಕ್ಔಟ್. ಸೋ ಮಚ್ ವೆರೈಟಿ ಜ್ಯುವೆಲ್ಸ್ ಎಲ್ಲ ಅವೈಲೇಬಲ್ ಇದೆ ಅಲ್ಲಿ. ಆ್ಯಂಡ್ ಗೈಸ್ ಲುಕ್ ಎಟ್ ಮೈ ಫೈನಲ್ ಲುಕ್. ಹೆಂಗೆ ಕಾಣಿಸ್ತಿದ್ದೀನಿ ಅಂತೇಳಿ ನೀವು ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಬಾಡಿ ಇಷ್ಟ ಆಯಿತು. ಮೇಕಪ್ ಆಗಲಿ, ಹೇರ್ ಸ್ಟೈಲ್ ಆಗಲಿ, ಸಾರಿ ಡ್ರೇಪ್ ಆಗಲಿ ಆನ್ ಪಾಯಿಂಟ್ ಇತ್ತು. ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ಮನು ಮುರಳಿ ಅವರಿಗೆ. ಅವರು ಅಷ್ಟು ಚೆಂದ ನನ್ನ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಮೇಕಪ್ ಕೂಡ ಅಷ್ಟೇ ನಾನು ಹೆಂಗಿದ್ದೇನೆ ಹಾಗೆ ತೋರಿಸೋಕ್ಕೆ ಟ್ರೈ ಮಾಡಿದ್ದಾರೆ ಅವರು. ಆ್ಯಂಡ್ ಓವರ್ ಆಲ್ ಲುಕ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಇಷ್ಟು ಚೆಂದ ಮೇಕಪ್ ಮಾಡಿದ್ದಾರೆ ಅಂದರೆ ಜಸ್ಟ್ ಥಿಂಕ್ ಅವರ ಸ್ಕಿಲ್ ಎಷ್ಟು ಚೆಂದ ಇದೆ ಅಂತೇಳಿ. ನಿಮ್ಮಲ್ಲಿ ಯಾರಿಗಾದರೂ ಮೇಕಪ್ ಆರ್ಟಿಸ್ಟ್ ಆಗಬೇಕು, ಮೇಕಪ್ ಕಲಿಬೇಕು ಅಂತಿದ್ರೆ ಜಸ್ಟ್ ಗೋ ಫಾರ್ ಇಟ್ ಗೈಸ್ ಅಷ್ಟೇ. ಬಿಕಾಸ್ ನನ್ನ ಒಂದು ಸ್ಕಿನ್ನಿಗೆ ಡೀಪ್ ಸ್ಕಿನ್ನಿಗೆ ಮೇಕ್ ಓವರ್ ಮಾಡೋದು ರಿಸ್ಕಿನೇ. ಆ್ಯಂಡ್ ಇಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಜಸ್ಟ್ ಥಿಂಕ್ ಅವರ ಸ್ಕಿಲ್ ಹೆಂಗಿದೆ, ಎಷ್ಟು ನಾಲೆಜ್ ಇದೆ ಅಂತೇಳಿ. ಫೋಟೋಸ್ ವೀಡಿಯೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೇನೆ, ಜಸ್ಟ್ ಚೆಕ್ಔಟ್. Feelings change and love can go, but tell me why are you so cold? What did I wrong? What was the fault? Or what you say is I don't know. Feelings change and love can go, but tell me why are you so cold? What did I wrong? What was the fault? I thought that you loved me, I thought that you need me till you end up. ಗೈಸ್ ಆಯಿತು. ಆ್ಯಂಡ್ ಹೇರ್ ಸ್ಟೈಲ್ ರಿಮೂವ್ ಮಾಡಿಲ್ಲ, ಮೇಕಪ್ ರಿಮೂವ್ ಮಾಡಿಲ್ಲ, ಸಾರಿ ರಿಮೂವ್ ಮಾಡಿ ಫೋಟೋಶೂಟ್ ಎಲ್ಲ ಆಯಿತು. ಸೊ ಇವಾಗ ಊಟ ಗೈಸ್ పండ ఎంచమని పేరు దాన్న పండ బ్రైట్ ఆఫ్ ఉండే దాన్న పని కోడిಗೆ ಸೊ ಸ್ಕಿನ್ನಿಗೆ ಇದು ಮ್ಯಾಚ್ ಮಾಡಿದ್ರೆ ಮಸ್ತ್ ಖುಷಿ ಆಯ್ತು. ಮಸ್ತ್ ಖುಷಿ ಆಗಿ ಬರ್ತೀನಲ್ಲ. ಥ್ಯಾಂಕ್ ಯು. 2 ಮಂತ್ಸ್ ದಿಂಚಿರೋದು ಲೈಕ್ ಲಾಸ್ಟ್ ಟೈಮ್ ಕೆ ನಾ ಬಕ್ಕೆ ಬಿಸಿ ಇತ್ತಾರೆ ಹೆಲ್ತ್ ಇಶ್ಯೂ ಇತ್ತು. ಸೊ ಇತ್ತೆ ಬತ್ತಿನ ಹೆಂಗೆ ಮಸ್ತ್ ಖುಷಿ ಆಯ್ತು. ಇಂಕಲ ಪೋಡಿಗೆ ಇತ್ತು ಫಸ್ಟ್ ಟೈಮ್ ಈತ ಡೀಪ್ ಸ್ಕಿನ್ ಗೆ ಆಲ ಮಂತ್. ಸೊ ಇತ್ತೆ ಇನಿ ಮಂತ್ ನೀರೇ ಸ್ಯಾಟಿಸ್ಫ್ಯಾಕ್ಷನ್ ಉಂಡೋದು ಯಾಕೆ ಮಸ್ತ್. ಸೊ ಥ್ಯಾಂಕ್ ಯು. ನನ್ನ ಕಸಿನ್ ಎಲ್ಲ ಬಂದಿದೆ, ಮಸ್ತ್ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ಗೈಸ್ ಇವ್ರದ್ದು ನೆಕ್ಸ್ಟ್ ಬ್ಯಾಚ್ ಏಪ ಸ್ಟಾರ್ಟ್ ಇತ್ತೆ ನೆಕ್ಸ್ಟ್ ಬ್ಯಾಚ್ ಆಗಸ್ಟ್ ಸ್ಟಾರ್ಟ್ ಈಗ ಆಲ್ರೆಡಿ ಬ್ಯಾಚ್ ಪೂರ ಫುಲ್ ಆಗ್ತದೆ. ನಾನು ಅಕ್ಟೋಬರ್ ಸ್ಟಾರ್ಟ್. ಓಕೆ, ಆಗಸ್ಟ್ ಇದು ಫುಲ್ ಆಗಿದೆ ಅಂತೆ ಗೈಸ್, ಬ್ಯಾಡ್ ಲಕ್. ಆ್ಯಂಡ್ ಅಕ್ಟೋಬರ್ ಇದು ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೀಸ್ ಜಾಯ್ನ್ ಆಗಿ, ನಾನು ಮನಸ್ಸಿಂದ ರೆಕಮೆಂಡ್ ಮಾಡ್ತಿದ್ದೇನೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಒಂಥರ ಪೋಡಿಗೆ ಎನ್ನ ಸ್ಕಿನ್ಗೆ ಎಂಚ ಮನ್ಪೆರ ನಾನು ಒಂಥರ ಓವರ್ ಎಂಕಲ ಮಸ್ತ್ ಪೋಡಿಗೆ ಇತ್ತಂಡೆ ದಯಪಂಡ ಲೈಕ್ ಅವನ್ ಮ್ಯಾಚ್ ಮನ್ಪುನ ಡಿಸ್ಕಲರೇಷನ್ ಮ್ಯಾಚ್ ಮನ್ಪೋಡು ಪೂರ. ಸೊ ಬಟ್ ಗಾಡ್ಸ್ ಗ್ರೇಸ್. ಗೈಸ್ ನನ್ನ ಫಾಲೋವರ್ಸ್ ಅಂತೆ ಅವ್ರು ಬಂದ ತಕ್ಷಣ ಹಗ್ ಮಾಡಿದ್ರು.
ಅವರ ಮಗಳು ಇವರ ಮಗಳು ಮಸ್ತ್ ಅಂತ ಗೈಸ್ ಅದ್ರದ್ದು ಫೋಟೋ ತೋರಿಸ್ತಿದ್ದಾರೆ ನಮಗೆ ವೆಯ್ಟ್ ದಪ್ಪ ಇದ್ರಂತೆ ಫಸ್ಟ್ ನಾನಂಗೆ ಶುಗರ್ ಮತ್ತೆ ಕಂಟ್ರೋಲ್ ಮಾಡ್ತೀನಿ ಅವ್ರ ದೈ ನೋಡಿ ಕ್ಯಾಟ್ ಐಸ್ ಶೂಟಲ್ಲಾಗಿ ನಾವು ಫಾರಮಲ್ಲಿ ಬಂದ್ವಿ ಬಿಕಾಸ್ ಸ್ಟುಡಿಯೋ ಆಪೋಸಿಟೇ ಇದ್ದಿದ್ದು ಸೊ ಮಾಲ್ಗೆ ಎಂಟ್ರ್ ಆದಾಗ ನಂದು ಫಾಲೋವರ್ಸ್ ಸಿಕ್ಕಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಆ್ಯಂಡ್ ಈ ವ್ಲಾಗ್ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಮ್ಯಾಕ್ಸಿಗೆ ಬಂದುಬಿಟ್ಟು ನಮ್ಮದು ಶೂಟಲ್ಲಾಗಿ ಅದರ ಎದುರುಗಡೆ ಅಲ್ವಾ ಫಾರಮ್ ಮಾಲ್ ಇರೋದು ಸೊ ಅಲ್ಲಿಗೆ ಶಾಪಿಂಗ್ ಅಂತ ಬಂದದ್ದು ಗೈಸ್ ಮ್ಯಾಕ್ಸಲ್ಲಿ ಶಾಪಿಂಗ್ ಆಯಿತು ನನ್ನ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು ಆ್ಯಂಡ್ ನನ್ನ ಕಸಿನ್ ವರ್ಕ್ ಮಾಡ್ತಿದ್ದಾನೆ HNM-ಅಲ್ಲಿ ಅದಕ್ಕೆ ಅದರ ಅಪೋಸಿಟಲ್ಲಿ ದೂರಲ್ಲಿ ಕೂತ್ಕೊಂಡಿದ್ದೇವೆ ನೋಡುವ ಅವ್ನು ಬರ್ತೇನೆ ಅಂತ ಹೇಳಿದ್ದಾನೆ ನೋಡುವ ಅದರ ಒಳಗೆ ಹೋಗಲ್ಲ ಗೈಸ್ ಬಿಕಾಸ್ ಅದು ಕಾಸಿಲ್ಲ ಗೈಸ್ ಗೈಸ್ HNM-ಅಲ್ಲಿ ವರ್ಕ್ ಮಾಡೋದು ಕಸಿನ್ ಸೊ ಆವತ್ತೆ ಗೈಸ್ ಹಿಯರ್ ಇಟ್ ಈಸ್ ಮೈ ಕಸಿನ್ ಚಂದು ಹೈ ಅವರ ಲೆಕ್ಕದಲ್ಲಿ ಲಾಸ್ಟ್ ಲಾಗ್ ನಮ್ದು ಇದ್ದಿದ್ದು ಎರ್ಮೈ ಫಾಲ್ಸ್ ಇವಾಗ ಇಲ್ಲಿ ಅವ್ರದ್ದು ಫುಲ್ ವರ್ಲ್ಡ್ ಟೂರ್ ಆಗ್ತುಂಟು ಗೈಸ್ ಅವರ ಲೆಕ್ಕದಲ್ಲಿ ಇವಾಗ ನಮಗೆ ಐಸ್ ಕ್ರೀಮ್ ಅಂತ ಹೇಳಿದ್ದು ಫಸ್ಟಿಗೆ ಇವಾಗ ಐಸ್ ಕ್ರೀಮ್ ಬೇಡ ಅಂತೆ ಜ್ಯೂಸ್ ಅಂತೆ ಸೊ ಫುಲ್ ಸ್ಪಾನ್ಸರ್ ಇವರೇ ತುಂಬಾ ಕಂಜೂಸ್ ಅಲ್ಲಿ ಇದ್ದಾರೆ ಸಾರಿ ಇದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅವ್ರು H&M ಮಾಡುತ್ತೆ H&M ಅಲ್ಲಿ ವರ್ಕ್ ಗೈಸ್ ಬರ್ಲಿಕ್ಕೆ ಹೇಳಿದ್ರು ನಾನು ಹೋಗ್ತಾ ಇಲ್ಲ ಬಿಕಾಸ್ ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ ಗೈಸ್ ಪೂರ ಪಾಡುವೇರು ಬೋಡಂಡಕ್ಕೆ ನಮ್ಮಲ್ಲಿ ಇಲ್ಲಿ ಬರೋದು ಚಂದ ಬಿಚ್ಚಾಗೆ ಮಾವ ಕೂಡ ಬಂದರು ಇನ್ನು ಹೋಗಿ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮಿಂಗ್ ಗೈಸ್ ನನ್ನ ಮಾವ ಬಂದು H&M ಮೂಲೆ ಫಾರಮ್ ಮಾಡಿದ್ದು ಲಾಸ್ಟ್ ಟೈಮ್ ಬಂದಾಗಲ್ಲ ಬಂದಿತ್ತೆ ಇಡಮುಟ್ಟ ಬರ್ತದೆ ಪಂತಿ ಸತ್ತ ಅಂದ್ರೆ ಐಕ್ ಬುಕ್ಕ ಫೋನ್ ಬಂತು ನಾನು ಮೂಲೆನಾ ಗೈಸ್ ಹೊರಟ್ವಿ ಮಾವ ಊಟ ಮಾಡಿದ್ರಾ ಊಟ ಎಲ್ಲ ಆಗಿ ಚಹಾ ಎಲ್ಲ ಆಗಿ ಬಂದದ್ದು ಮಾವ ಪಾಪ ಅವರೇ ಫೋನ್ ಮಾಡಿ ಗೈಸ್ ಆಯ್ತಾ ನಿಮ್ದು ಕೆಲಸ ಎಲ್ಲ ನಾವು ಕರ್ಕೊಂಡು ಬಂದ ವಾಪಸ್ ಬಿಡ್ಬೇಕಂತ ನಮ್ಗೆ ಒಂದು ಇದು ಬೇಕಲ್ವಾ ನನ್ನ ಪುಂಜೋಕು ಬಂದಿದ್ದಾರೆ ಅಯ್ಯೋ ನನ್ನ ಪುಂಜೋಕ್ಳು ಬಂದಿದ್ದಾರಂತೆ ಗೈಸ್ ಆ್ಯಂಡ್ ಅವರು ಫೋನ್ ಮಾಡಿದ್ರು ಲಾಸ್ಟ್ ಅವ್ರು ಫೋನ್ ಮಾಡ್ಬೇಕಾದ್ರೆ ಮೇಕಪ್ ರಿಮೂವ್ ಮಾಡ್ತಿದ್ವಿ ನಾವು ಮೇಕಪ್ ಎಲ್ಲ ಸೊ ಮತ್ತೆ ಸ್ವಲ್ಪ ಅವ್ರು ಬರ್ಬೇಕಾದ್ರೆ ಟೈಮ್ ಮ್ಯಾಕ್ಸಲ್ಲಿ ಎರಡು ತೊಗೊಂಡ್ವಿ ಇನ್ನು ಹೋಗುದು ಗೈಸ್ ಲೆಟ್ಸ್ ಗೋ ಗೈಸ್ ಟೈಮು 5:56 ಗಂಟೆ ಆಗ್ತಾ ಬಂತು ನಾನು ಎಡಿಟ್ ಮಾಡ್ತಾ ನಾನು ಸ್ಟೋರಿ ಏನು ಹಾಕಿರಲಿಲ್ಲ ಗೈಸ್ ಅದನ್ನ ಎಡಿಟ್ ಮಾಡ್ತಾ ಕೂತಿದ್ದೆ ನಾನು ಸೊ ಇವಾಗ ಹಾಕಿದ್ದೆ ಸ್ಟೋರಿ ಆ್ಯಂಡ್ ಇವರಿಬ್ರು ಮೀನು ನೋಡ್ಲಿಕ್ಕೆ ಹೋದ್ರು ಇಲ್ಲಿ ಪರಂಗಿಪೇಟೆ ಹತ್ರ ಸೊ ಅಲ್ಲಿದ್ದಾರೆ ಅಲ್ಲಿ ಮೀನು ತೊಗೊಳ್ತಾರಂತೆ ಎಂತ ಮಾಡ್ತಾರೆ ಗೊತ್ತಿಲ್ಲ ನೋಡ್ತಾ ಇದ್ದಾರೆ ನಾನು ಇವಾಗ ಜಸ್ಟ್ ಸ್ಟೋರಿ ಹಾಕಿದೆ ಆ್ಯಂಡ್ ಎಂಡಲ್ಲಿ ಹೇಳ್ತೇನೆ ನಾನು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತೇಳಿ ವೆಯ್ಟ್ ಗೈಸ್ ಆಯಿತಾ ಮನೆಗೆ ಹೋಗ್ತೇನೆ ನಾನು ಆ್ಯಂಡ್ ಇವಾಗ ಹೋಗ್ತಾ ಚಹಾ ಕುಡಿಬೇಕು ಗೈಸ್ ಆ್ಯಂಡ್ ನನಗೆ ನಾವು ಮ್ಯಾಕ್ಸಿಗೆ ಹೋದ್ವಲ್ಲ ಅಲ್ಲಿ ನನ್ನ ವಿಡಿಯೋ ನೋಡೋ ಫಾಲೋವರ್ಸ್ ಸಿಕ್ಕಿದ್ರು ಆ್ಯಂಡ್ ಬರ್ತಾ ಆನ್ ದ ವೇ ಹೋಗ್ಬೇಕಾದ್ರೆ ಎಂಟ್ರ್ ಆಗಬೇಕಾದ್ರೆ ಒಬ್ಬರು ಸಿಕ್ಕಿದ್ರು ತುಂಬ ಜನ ರೆಕಗ್ನೈಸ್ ಮಾಡಿದ್ರು ಸೊ ಥ್ಯಾಂಕ್ ಯು ಅದೇ ನೋಡಿ ಅವರಿಬ್ಬರು ನೋಡ್ತಾ ಇದ್ದಾರೆ ಮಾವು ಮತ್ತು ಗುಂಡು ಮೀನು 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 ಅದು ಮಾವ ಮೀನು ತಗೊಂಡಿದ್ದಾರೆ ಮೀನು ತಗೊಂಡು ಹೇಗೆ ಅನಿಸ್ತಿದೆ ನಮಗೆ ಮೀನು ತಗೊಂಡು ಎನಿಸಿದೆ ತಿಂದು ನೋಡ್ಬೇಕು ತಿಂದು ನೋಡಿ ನಮಗೆ ಗಮ್ಮತ್ತು ಉಂಟಲ್ಲ 2 ಕೆಜಿ ತಗೊಂಡಿದ್ದಾರೆ ಮೀನು ಇಲ್ಲ ನೋಡಿ ಇವ್ರು ಬರ್ತಾ ಇಲ್ಲ ಕೆಳಗೆ ಇಳಿತಾ ಇಲ್ಲ ಇವ್ರಿಗೆ ಮೀನು ಆಗಲ್ಲ ಗಾಡಿ ಬಿಟ್ಟು ಇಳಿತಾ ಇಲ್ಲ ಹೋಗ್ಲಿಲ್ಲ ಗೈಸ್ ನಾನು ಎಡಿಟ್ ಮಾಡ್ತಾ ಇದ್ದೆ ಇಲ್ಲಿ ನಂದು ಆಂಡ್ರಾಯ್ಡ್ ಇದೆ ಅಲ್ಲಿ ಐಫೋನ್ ಅಲ್ಲಿ ಅವಳು ಇವಾಗ ತಗೊಂಡೋದ್ರು ಅಲ್ಲ ನಿಮ್ಗೆ ಹೇಗೆ ಅನಿಸ್ತಿದೆ ಮೀನು ತಗೊಂಡು ನಾನು ತಗೊಳ್ಳಿಲ್ವಲ್ಲಪ್ಪ ಮೀನು ನೋಡಿ ವಾವ್ ಬ್ಯೂಟಿಫುಲ್ ಅಲ್ಲಿ ಲುಂಗಿ ಮೀನು ನೋಡಿ ಅಲ್ಲಿ ಉಂಗೆಲ್ ಮೀನು ಇದು ನಮ್ಮ ಮಾವ
ತಗೊಂಡಿದ್ದಾರೆ, ನಾವೇನು ತಗೊಂಡಿಲ್ಲ. ಬಿಕಾಸ್ ಕಾಸು ದೊಡ್ಡ ಜನ ಚಹಾ ಕುಡಿಲಿಕ್ಕೆ ಬಂದ್ವಿ ನಾವು, ನಮ್ಮ ಮಾಮೂಲಿ ಸ್ಪಾಟ್. ಅತ್ತೆ ಜೊತೆ ಹಾಸ್ಪಿಟಲ್ ಬಂದರೆ ಇಲ್ಲಿಗೆ ಬರೋದು. ನಾನು ಚಹಾ, ಇವಳು ಜ್ಯೂಸ್, ನನಗೆ ಲೆಮನ್ ಸೋಡಾ. ಆ್ಯಂಡ್ ಮಳೆ ಬರ್ತದೆ, ಬಿಸಿ ಇದೆ ಗೈಸ್, ಅದಕ್ಕೆ ನಾನು ಟವಲಲ್ಲಿ ಇಟ್ಕೊಂಡದ್ದು. kg ಅದರಲ್ಲಿ 2 kg ಇದೆ ಗೈಸ್. ಮಾವಿನಕಾಯಿ ತಗೊಂಡ್ವಿ, ಅಮ್ಮ ಮಾವಿನಕಾಯಿ ಬೇಕು ಅಂತ ಹೇಳಿದ್ರು. ಮಾವಿನ ಹಣ್ಣು, ಮಾವಿನ ಹಣ್ಣು ಗೈಸ್. ಸೊ ಇನ್ನು ಹೋಗುದು. ಚಲೋ ಮಾಮ ಹೋಗ. ನಮ್ಮದು ಮಾಮೂಲಿ ಸ್ಪಾಟ್ ಗೈಸ್. ಇಲ್ಲಿ ನಾವು ಚಹಾ ಕುಡಿಲಿಕ್ಕೆ ನಿಲ್ಲಿಸಿದ್ದು ಎಲ್ಲಿ ಗೊತ್ತಾ, ಇಲ್ಲಿ ಜ್ಯೂಸ್ ಎಲ್ಲ ಸಿಗ್ತದೆ ನೋಡಿ, ವೆಂಕಟರಮಣ ಜ್ಯೂಸ್ ಜಂಕ್ಷನ್ ಗೈಸ್. ಬರ್ತಾ ಆನ್ ದ ವೇ ಫುಲ್ ಎಂಜಾಯ್ ಮಾಡ್ತಾ ಸಾಂಗ್ ಕೇಳ್ತಾ ಬಂದ್ವಿ. ಎಷ್ಟೋ ಮೈಂಡ್ ಫ್ರೀ ಆಯಿತು ನಂದು ಗೈಸ್. ಜಸ್ಟ್ ಪಾತಿ ನಾನು ಬೆಳ್ತಂಗಡಿ ರೀಚ್. ನಾವಿಲ್ಲಿ ಒಂದು ರಸ್ಕ್ ತಗೊಳ್ಳಿಕ್ಕೆ ಅಂತ ಬಂದಿದ್ದೇವೆ. ಇದೊಂದು ಕೇಕ್ ಟ್ರೈ ಮಾಡಿ. ಏನಾದ್ರು ಶಾಪ್ ಬೆಸ್ಟ್ ಬೇಕಾ ಗೈಸ್? ಇಲ್ಲಿ ಎಲ್ಲಿ ಗೊತ್ತುಂಟಾ, ಬಸ್ ಸ್ಟ್ಯಾಂಡ್ ಇದ್ದು ನಿಯರ್ ಗೈಸ್, ಬೆಳ್ತಂಗಡಿಯಲ್ಲಿ. ಇದು ರಸ್ಕ್ ಮೊನ್ನೆ ನಾವು ಮಾವೊಂದು ಮನೆಯಲ್ಲಿ ಚಾಗೆ ತಿಂದದ್ದು, ಅದಕ್ಕೆ ಮಾವು ಹೇಳಿದ್ರು ನಾವು ರೆಗ್ಯುಲರಾಗಿ ತೊಗೋತೇವಲ್ಲ ಅಲ್ಲಿ ಅಂತೇಳಿ. ಸೊ ಅದಕ್ಕೆ ಇವತ್ತು 2 ಪ್ಯಾಕೆಟ್ ತೊಗೊಳ್ಳಿಕ್ಕೆ ಬಂದಿದ್ದೀನಿ ನಾನು. ದತ್ತುಂಟರ ಮಾಮ ಸಿ ಗೈಸ್, ಚಂದ ಆಗ್ತದೆ ಇದು ಮಾತ್ರ. ಆ್ಯಂಡ್ ಕೇಕ್ ಕೂಡ ಅಷ್ಟೇ ಗೈಸ್, ತುಂಬ ಜನ ಒಳ್ಳೆಯದಾಗಿದ್ದಾರೆ ತಿಂದು. ಸೂಪರ್ ಇದೆ ಟೇಸ್ಟ್. ಅವಲೇಟಂಡ ದೆಪ್ಪಲೆ ಒಂಜಿ ಜೀರಿಗೆ ಮೆಣಸ ಒಂದು. ಇವಳು ಮನೆ ತಿಂದಿದ್ಲಲ್ಲ ರಸ್ತು ನೋಡಿ ಗೈಸ್. ಇವತ್ತು 2 ಪ್ಯಾಕೆಟ್, ಎಲ್ಲೊಂದು ಪ್ಯಾಕೆಟ್. ನಾನು ಟೇಸ್ಟ್ ಮಾಡ್ತೇನೆ, ಕೊಡ್ತೇನೆ. ಅಡಣ್ಣ ಯೂಟ್ಯೂಬ್ ಜೀರಿಗೆ ಹೆಂಚಿನೊಂದು ಜೀರಿಗೆ ಚಕ್ಕುಲಿಗೆ ಚಂದ ಇದೆ. ಕರ್ಕೂರು ಕರ್ಕೂರು ಚಂದ ಇದೆ ಗೈಸ್, ಕರ್ಕೂರು ಕರ್ಕೂರು. ಅಲ್ಲಿ ಬಂದ್ರೆ ಒಂದ್ಸರಿ ಟೇಸ್ಟ್ ಮಾಡಿ, ಓಕೆ? ತಗೊಂಡು ಹೋಗಿ. ವೆರೈಟಿ ಆಫ್ ತಿಂಡೀಸ್ ಇದೆ ನೋಡಿ. ಈಗ ನಾವು ಇದನ್ನು ತಿನ್ನೋದು ಗೈಸ್, ನೋಡಿ ಚಂದ ಇದೆ. ಇದು ಕೇಕ್ ಕೂಡ ಮಾವ ಹಿಡಿದು ಒಂದ್ಸರಿ ಟೇಸ್ಟ್ ಮಾಡು ಅಂತೇಳಿ. ಚಂದ ಇದೆ, ಸೂಪರ್ ಉಂಟು. ಲೈಟ್ ಅದು ಸ್ವೀಟ್. ಇವರೇ ಓನರ್ ಗೈಸ್. ದತ್ತೊಂದಿ ದಾದ ಬೋಡು. ನಾನು ಅತ್ತೆ ಡಸ್ಕಿಗಲ್ ಕನ್ನಡ DUSKY ಅವರೀಗ ಸರ್ಚ್ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ. ಆ್ಯಂಡ್ ನಾನು ಅತ್ತೆ ಎಲ್ಲ ಹಾಸ್ಪಿಟಲ್ಗೆ ಹೋಗ್ತೀವಲ್ಲ ಗೈಸ್, ಆಗ ಬಂದಾಗ ರೆಗ್ಯುಲರ್ ಆಗಿ ಇಲ್ಲೇ ಗೈಸ್ ನಾವು ಎಂತ ತಿಂಡಿ ಎಲ್ಲ ತಗೊಳ್ಳೋದು. ಬಟ್ ರಸ್ಕ್ ಇದೆ ಅಲ್ವಾ, ಟ್ರಸ್ಟ್ ಮೀ, ಅಲ್ಟಿ ಅದು ಕನ್ನ ಚಹಾ ಉಂಟಲ್ಲ ಗೈಸ್, ಬ್ಲ್ಯಾಕ್ ಟೀ ಉಂಟಲ್ಲ ಗೈಸ್, ಅದ್ರ ಜೊತೆ ತಿನ್ನಬೇಕು, ಸೂಪರ್ ಆಗಿರುತ್ತೆ. ಅದಕ್ಕೆ ಇವಾಗ ನೆನಪಲ್ಲಿ ನಾನು ತಗೊಂಡು ಹೋಗುವ ಅಂತೇಳಿ ಇಲ್ಲಿ ಸ್ಟಾಪ್ ಮಾಡಿಸಿದ್ದು ಮಾವನ ಜೊತೆ. ಎರಡು ಮೋಸಮ್ ಮೋಸಮ್. ಬೆಸ್ಟ್ ಕೇಕ್, ಬೆಸ್ಟ್ ಬೇಕರ್ ಕೇಕ್. ಹಾಂ ಅವು ಎಲ್ಲ ನಮ್ಮ ಮಾವನ ಲೆಕ್ಕದಲ್ಲಿ. ಗೈಸ್ ಮಾವ ಈ ಕೇಕ್ ತಗೊಂಡ್ರು, ಟೇಸ್ಟ್ ಮಾಡಿದ್ರು ನೋಡಿ. ವೆರೈಟಿ ಆಫ್ ಕೇಕ್, ಬರ್ಡೇ ಕೇಕ್. ಎಲ್ಲಿ ಗೊತ್ತಾ ಗೈಸ್, ನಾನು ತೋರಿಸ್ತೇನೆ ನಾನು. ಜಸ್ಟ್ ಬೈಕ್ ಇಲ್ಲಿ ಬೆಸ್ಟ್ ಬೇಕ್. ಅಲ್ಲಿ ನಮ್ಮದು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಆದರೂ ಸ್ವಲ್ಪ ಈ ಕಡೆ ಬಂದರೆ ಇಲ್ಲೇ ಬೆಸ್ಟ್ ಬೇಕ್. ಸಾರಿ, ಹೇಳಣ್ಣಮ್ಮ ಮಾವ ಟೇಸ್ಟ್ ಮಾಡ್ತಾರೆ ಗೈಸ್. ಇದನ್ನ ತಗೊಂಡದ್ದು ನೋಡಿ, ಇದನ್ನ ಚಂದ ಉಂಟ ಮಾಮ. ಯಮ್ಮಿ ಸೀಕಾಯಿ ಚಂದ್ರ ಲೆಕ್ಕೊಂದು ಮಂತ್ಲೆ ಇವನ್ ಪದ
ಸುಮ ಮಾಮಿ ಮನ್ಪೇರು ಈಗ ನಮ್ಮ ಗುಂಡು ಟೇಸ್ಟ್ ಮಾಡ್ತಾಳೆ. ಗುಂಡು ಟೇಸ್ಟ್ ಮಾಡ್ತಾಳೆ ಗೈಸ್ ಆಯ್ತಾ. ನಿಮ್ಮೆಲ್ಲರ ಗುಂಡು ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಇದ್ರ ಹೆಸರು ಎಂತ? ಬುಧವಾರ ಹೊರಟು ಬೆಸ್ಟ್ ಕೇಕ್ ಇದು ಫೇಮಸ್ ಬೆಸ್ಟ್ ಕೇಕ್ ಪೇಸ್ಟ್ ಕೇಕ್. ಅದಕ್ಕೆ ಕಿವಿ ಕೇಳುವುದಿಲ್ಲ ಪೇಷಂಟ್ ಅಲ್ಲ. ಹಾ ಯಮ್ಮಿ. ಪಂಡರ ಎಲ್ಲ ಲಕ್ಕರ ನೈಸ್. ಇಷ್ಟು ತಗೊಂಡ್ವಿ. ಕಾಲೇಜ್ಗೂ ಹೋಗೋ ನಮ್ಮ ಐರಾವತಲ್ಲಿದೆ ಗೈಸ್. ಬಂದೆ ನಮ್ಮ ಮನೆಗೆ ಆ್ಯಂಡ್ ಬರ್ತಿ 8 ಗಂಟೆ ಗೈಸ್. ಬೇಕಾರೆಲ್ಲ ತಿಂಡಿ ತೊಗೊಂಡು ಸೀದಾ ಬಂದು ಬರ್ತಾ ಮಾವನ ಗಾಡಿಯಲ್ಲಿ ಫುಲ್ಲು ಸಾಂಗ್ ಎಲ್ಲ ಇಟ್ಕೊಂಡು ಫುಲ್ಲು ಮಸ್ತಿಯಲ್ಲಿ ಬಂದ್ವಿ ಗೈಸ್. ಓವರಾಲ್ ಇವತ್ತಿದ್ದು ಎಕ್ಸ್ಪೀರಿಯನ್ಸ್ ಟೂ ಗುಡ್ ಗೈಸ್. ಲೈಕ್ ಅವ್ರು ನನ್ನ ಟ್ರೀಟ್ ಮಾಡಿದ ರೀತಿ ಇದೆ ಅಲ್ವಾ ಅದು, ದೆನ್ ಅವರು ಸ್ಟೂಡೆಂಟ್ಗೆ ಹೇಳ್ಕೊಡೋ ರೀತಿ ಆಗಲಿ, ದೆನ್ ನನ್ನ ಸ್ಕಿನ್ನಿಗೆ ಮೇಕಪ್ ಮಾಡಿದಾಗಲಿ ಎಲ್ಲೂ ಓವರ್ ಅಂತ ಅನಿಸಿಲ್ಲ. ತುಂಬ ನೀಟಾಗಿ ಸಟಲ್ಲಾಗಿ ಮಾಡಿಕೊಟ್ರು. ಆ್ಯಂಡ್ ಓವರಾಲ್ ಲುಕ್ಕು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಂಗೆ ಹೇರ್ ಸ್ಟೈಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಂಗೆ ಆ ಥರ ಹೇರ್ ಸ್ಟೈಲ್ ಮಾಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ನಾನು ಸ್ಟೂಡೆಂಟ್ಗಳಿಗೂ ರೆಕಮೆಂಡ್ ಮಾಡ್ತೇನೆ, ಯಾರಾದರೂ ಕಲಿಬೇಕು ಅಂತಿದ್ದರೆ ಆ್ಯಂಡ್ ಮಾಸ್ಟರ್ ಕ್ಲಾಸಿಗೆ ಹೋಗೋರಿದ್ದರೆ, ದೆನ್ ಅಲ್ಲಿ ಮೇಕಪ್ ಕಲಿಯೋರು ಅಂತಿದ್ರೆ ಜಸ್ಟ್ ಹೋಗಿ ಗೈಸ್ ಅಷ್ಟೇ. ನೀವು ಏನು ಹೋಗಿ ಕಲಿಯೋದಕ್ಕೆ ಮೋಸ ಇಲ್ಲ, ಅಷ್ಟು ನೀಟಾಗಿ ಕ್ಲೀನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ನನ್ನ ಸ್ಕಿನ್ನಿಗೆ ಇಷ್ಟು ಚೆಂದ ಮೇಕಪ್ ಮಾಡಿದ್ದಾರೆ ಅಂತ ಆದಾಗ ಜಸ್ಟ್ ಥಿಂಕ್ ಅವರು ಬೇರೆ ಸ್ಕಿನ್ನಿಗೆ ಹೆಂಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತೇಳಿ. ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಿಡಿಯೋ ನೀವು ನೋಡ್ತಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಗೈಸ್, ಇವಾಗ 10% ಇದೆ ಅಂತ ತೋರಿಸ್ತಿದೆ. ಖುಷಿ ಆಯಿತು. ಅವರ ಸ್ಟೂಡೆಂಟು ಕೂಡ ಅಷ್ಟೇ. ಇದು ಪ್ರೈವೇಟ್ ಮಾಸ್ಟರ್ ಕ್ಲಾಸ್ ಅವರು ಇವತ್ತು ಕಂಡಕ್ಟ್ ಮಾಡಿರೋದು. ಸೊ ಇವತ್ತು ನನ್ನ ಸ್ಕಿನ್ ಟೋನಿಗೆ ಮೇಕ್ ಓವರ್ ಹೇಳಿ ಡೆಮೋ ಕ್ಲಾಸ್ ಇತ್ತು ಅವರಿಗೆ. ಸೊ ಹಾಗಾಗಿ ಮಾಡಿದ್ರು. ಆ್ಯಂಡ್ ಸ್ಟಿಚ್ಚು ಕೂಡ ಅಷ್ಟೇ. ನಂದು ಬ್ಲೌಸ್ ಅಳತೆ ನನ್ನ ಅಳತೆ ಏನೂ ತೊಗೊಳ್ಳಿಲ್ಲ, ಅವರ ಡಿಸೈನರ್ ಸ್ಟಿಚ್ ಮಾಡಿದ್ದು. ಸಿಂಪಲ್ ಪ್ಲೈನ್ ಬ್ಲೌಸು, ಫುಲ್ ಸ್ಲೀವ್ ನಾನು ಯಾವತ್ತೂ ಹಾಕಿರಲಿಲ್ಲ, ಫಸ್ಟ್ ಟೈಮ್ ಹಾಕಿದ್ದೆ. ಸೊ ಒಂಥರ ಡಿಫ್ರೆಂಟಾಗಿ ಒಂಥರ ಹಿಂದಿಯವ್ರು ಮಾಡ್ತಾರಲ್ಲ ಆ ಸ್ಟೈಲ್ ಒಂಥರ ಇತ್ತು. ಅದು ಚೆನ್ನಾಗಿತ್ತು. ಜ್ಯುವೆಲ್ರಿ ಆಗಲಿ ಜ್ಯುವೆಲ್ರಿ ಚೆನ್ನಾಗಿತ್ತು. ಆ್ಯಂಡ್ ನಂಗೆ ಸ್ವಲ್ಪ ಇಯರ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಫುಲ್ ಕಾಫ್ ಇಯರಿಂಗ್ ಹೇಳಿದ್ದೆ ಅವ್ರ ಜೊತೆ. ಸೊ ಅದರಲ್ಲೂ ಚಾಯ್ಸ್ ಇತ್ತು. ನನಗೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಸ್ಟೂಡೆಂಟ್ ಕಲಿಯೋರಿದ್ದರೆ ಪ್ಲೀಸ್ ಹೋಗಿ. ನಂದು ಹಾನೆಸ್ಟಾಗಿ ನನ್ನ ಮನಸ್ಸಿಂದ ಹೇಳ್ತಿರೋದು. ಆ್ಯಂಡ್ ಜಸ್ಟ್ ಹೋಗಿ ಅಷ್ಟೇ, ಚೆಂದ ಕಳಿಸ್ತಾರೆ. ಆ್ಯಂಡ್ ನಂಗೆ ತುಂಬ ಖುಷಿ ಆಯ್ತು. ಆ್ಯಂಡ್ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ನಾನು ಬಂದ ತಕ್ಷಣ ನನ್ನ ಶೈ ಓಡ್ಕೊಂಡು ಬಂದು ಕರೆದಾಗ ಹಾಡಾಡ್ಕೊಂಡು ಬಂದದಲ್ವ, ವಾಯ್ಸೇ ಹೋಯಿತು ಗೈಸ್ ನಂದು. ಆ್ಯಂಡ್ ನೋಡಿ ಗುಂಡು ಬಂದು ಮನೇಲಿ ನಾವು ಅವಳು ಏನು ಇಲ್ಲಿಗೆ ಹೋಗಿದ್ವಿ ಹಾಸ್ಟೆಲಿಗೆ ಹೋಗಿ ಅವಳದು ಎಂಥ ಗಂಟು ಮುಂಟೆ ಎಲ್ಲ ಇತ್ತು ಗೈಸ್, ಅದನ್ನೆಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ಹೇಳು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗುಂಡು? ಸೂಪರ್. ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಹೇಳಿಕ್ಕೆ. ಮೇಕಪ್ ಇವಳು ಅಲ್ಲಿಂದ ಕುತ್ಕೊಂಡು ರಿಯಾಕ್ಷನ್ ಕೊಡ್ತಿದ್ಲು, ಸೂಪರ್ ಆಗಿದೆ ಅಂತ ಹೇಳಿ. ಅಲ್ಲ ಚೆಂದಾಗಿತ್ತು ಹಾಗಂತ ಅಲ್ಲಿ ಕೂತ್ಕೊಂಡು ಎಕ್ಸ್ಪ್ರೆಷನ್ ಕೊಡ್ಬೇಕಾದ್ರೆ ನಂಗೆ ಗೊತ್ತಾಯ್ತು ಚೆಂದಾಗಿತ್ತು. ಕೈ ಶೈನ ತೋರಿಸ್ತೀನಿ ಒಂದು ನಿಮಿಷ. ಶೈಕುಟ್ಟಿ ಅಕ್ಕ ಎಲ್ಲ ಹೋಗಿದ್ಲು? ಶೈಕುಟ್ಟಿ ಅಕ್ಕ ಎಲ್ಲ ಹೋಗಿದ್ಲು? ಅಕ್ಕ ಎಲ್ಲ ಹೋಗಿದ್ದು? ಶೈಕುಟ್ಟಿ ಕುಟ್ಟಿಮ್ಮ ಯಾ ಗೈಸ್, ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ. ಇವಾಗ ಬರ್ತಾ ನಾವು ಬೆಸ್ಟ್ ಬೇಕಿಗೆ ಹೋದ್ವಲ್ಲ ಗೈಸ್, ಅಲ್ಲಿ ಮಸ್ತ್ ಆಯ್ತಾ ರಸ್ಕ್ ಟ್ರೈ ಮಾಡಿ. ಇದು ಬ್ಲ್ಯಾಕ್ ಟೀ ಜೊತೆ ಸೂಪರ್ ಆಗಿರುತ್ತೆ ಗೈಸ್. ಎಲ್ಲ ಚೆನ್ನಾಗಿದೆ, ವೆರೈಟಿ ಲೈಕ್ ಫ್ರೆಶ್ ಆಗಿದೆ ಎಲ್ಲ ತಿಂಡಿಗಳು. ಬಟ್ ಆ ರಸ್ಕ್ ಟ್ರೈ ಮಾಡಿ. ಅವನು ಫುಲ್ ತಿಂಡನಿದೆ ಸಂತೆ. ಓಕೆ, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನನಗೆ ಯಾರೆಲ್ಲ ಮಾಲಲ್ಲಿ ಸಿಕ್ಕಿದ್ದೀರಾ ಮತ್ತು ಬಂದು ಮಾತಾಡ್ಸಿದ್ದೀರಾ, ಫೋಟೋ ತೊಗೊಂಡಿದ್ದೀರಾ, ಅವರು ಸಬ್ಸ್ಕ್ರೈಬ್ ಕ್ರೇಜಿಯಾಗಿ ಮಾತಾಡ್ಸಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಸೇ ಗುಡ್ ನೈಟ್. ಗುಡ್ ನೈಟ್ ಗಾಯ್ಸ್. ಯಾ, ಬಾಯ್.